ಇನ್ನು ಸಿಖ್ ಸಮುದಾಯವನ್ನ ಗುರಿಯಾಗಿಸಿ ಪಾಕಿಸ್ತಾನ ದಾಳಿಯನ್ನ ಮಾಡೋದಕ್ಕೆ ಯತ್ನಿಸಿತ್ತು. ಪಹಲ್ಗಾಮ್ ದಾಳಿಯಲ್ಲಿ ಟಿಆರ್ಎಫ್ನ ಕೈವಾಡ ಇಲ್ಲ ಅಂತ ಅಂದ್ರು. ಉಗ್ರರೊಂದಿಗಿನ ಪಾಕಿಸ್ತಾನದ ಸಂಬಂಧ ಈಗ ಜಗತ್ತಿನ ಮುಂದೆ ಬಯಲಾಗಿದೆ. ಉಗ್ರರ ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನದ ಸೇನೆ ಕೂಡ ಭಾಗಿಯಾಗಿದೆ. ಅಂತ್ಯ ಸಂಸ್ಕಾರದ ಫೋಟೋವನ್ನ ಕೂಡ ವಿಕ್ರಮ್ ಮಿಸ್ರಿ ಅವರು ಇದೇ ಸಂದರ್ಭದಲ್ಲಿ ಪ್ರದರ್ಶನ ಕೂಡ ಮಾಡಿದ್ರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಸಿಖ್ಖರನ್ನ ಟಾರ್ಗೆಟ್ ಮಾಡಿರೋ ವಿಚಾರ, ಪಾಕಿಸ್ತಾನ 15 ನಗರಗಳನ್ನ ಟಾರ್ಗೆಟ್ ಮಾಡಿದ್ದು ಅದು ಫೇಲ್ಯೂರ್ ಆಗಿದ್ದ ವಿಚಾರ. ಜೊತೆಗೆ ನಮ್ಮ ಟಾರ್ಗೆಟ್ ಇರೋದು ಉಗ್ರರ ಇನ್ಫ್ರಾಸ್ಟ್ರಕ್ಚರ್ ವಿನಃ ಪಾಕಿಸ್ತಾನದ ಮಿಲಿಟರಿ ಅಲ್ಲ. ಜೊತೆಗೆ ಅವರು ದಾಳಿಯನ್ನ ಮಾಡಿದ್ರೆ ಅದಕ್ಕೆ ಉತ್ತರವನ್ನ ಕೂಡ ಕೊಡ್ತೀವಿ ಅಂತೇಳಿ ಮತ್ತೊಮ್ಮೆ ಸಂದೇಶವನ್ನ ಕೊಟ್ಟಿದ್ದಾರೆ. ಓವರ್ ಆಲ್ ಇವತ್ತಿನ ಪ್ರೆಸ್ ಮೀಟ್ ನ ವಿಚಾರವಾಗಿ ಮಾಹಿತಿಯನ್ನ ಕೊಡೋದಾದ್ರೆ ರಂಜಿತ್. ನೋಡಿ ನಾಗೇಂದ್ರ ಬಾಬು, ಇವತ್ತು ಪಾಕಿಸ್ತಾನ ಭಾರತದ ಮೇಲೆ ಪ್ರತಿದಾಳಿಯನ್ನ ಮಾಡಬೇಕು ಅಂತೇಳಿ ಹವಣಿಸ್ತಾನೇ ಇದೆ. ಭಾರತ ಕೊಟ್ಟಂತ ಏಟಿನಿಂದಾಗಿ ಈಗ ಪಾಕಿಸ್ತಾನ ವಿಲ ಒದ್ದಾಡ್ತಾ ಇದೆ. ಈ ಕಾರಣದಿಂದ ಪಾಕಿಸ್ತಾನದ ಸೇನೆ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದೇಶದ ಗಡಿಯಲ್ಲಿ, ಭಾರತದ ಗಡಿಯಲ್ಲಿ ಈಗ ದಾಳಿ ಮಾಡ್ತಾ ಇದೆ. 15 ಜನ ಸಾವನ್ನಪ್ಪಿದ್ದಾರೆ ಪಾಕಿಸ್ತಾನದ ಸೇನೆಯ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಮಾಡಿದಂತ ದಾಳಿಗೆ. ಇದೆಲ್ಲದರ ಕುರಿತಾಗಿ ಭಾರತ ಪ್ರತಿದಾಳಿಯನ್ನ ಮಾಡೋದಕ್ಕೆ ಸನ್ನದ್ಧವಾಗಿದೆ. ಅದ್ರ ಜೊತೆಗೆ ಪಾಕಿಸ್ತಾನದ ಮುಖವಾಡವನ್ನ ಇವತ್ತು ವಿದೇಶಾಂಗ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಎಲ್ಲವನ್ನು ಕೂಡ ಎಳೆಯಾಗಿ ತೆರೆದಿಟ್ಟಿದ್ದಾರೆ. ಭಾರತ ಏನ್ ಮಾಡಿತ್ತು, ಪಾಕಿಸ್ತಾನ ಏನ್ ಮಾಡ್ತು. ಇನ್ನು ಸಿಖ್ ಸಮುದಾಯವನ್ನ ಗುರಿಯಾಗಿಸಿ ಪಾಕಿಸ್ತಾನ ದಾಳಿಯನ್ನ ಮಾಡೋದಕ್ಕೆ ಯತ್ನಿಸಿತ್ತು. ಪಹಲ್ಗಾಮ್ ದಾಳಿಯಲ್ಲಿ ಟಿಆರ್ಎಫ್ನ ಕೈವಾಡ ಇಲ್ಲ ಅಂತ ಅಂದ್ರು. ಉಗ್ರರೊಂದಿಗಿನ ಪಾಕಿಸ್ತಾನದ ಸಂಬಂಧ ಈಗ ಜಗತ್ತಿನ ಮುಂದೆ ಬಯಲಾಗಿದೆ. ಉಗ್ರರ ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನದ ಸೇನೆ ಕೂಡ ಭಾಗಿಯಾಗಿದೆ. ಅಂತ್ಯ ಸಂಸ್ಕಾರದ ಫೋಟೋವನ್ನ ಕೂಡ ವಿಕ್ರಮ್ ಮಿಸ್ರಿ ಅವರು ಇದೇ ಸಂದರ್ಭದಲ್ಲಿ ಪ್ರದರ್ಶನ ಕೂಡ ಮಾಡಿದ್ರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಸಿಖ್ಖರನ್ನ ಟಾರ್ಗೆಟ್ ಮಾಡಿರೋ ವಿಚಾರ, ಪಾಕಿಸ್ತಾನ 15 ನಗರಗಳನ್ನ ಟಾರ್ಗೆಟ್ ಮಾಡಿದ್ದು ಅದು ಫೇಲ್ಯೂರ್ ಆಗಿದ್ದ ವಿಚಾರ. ಜೊತೆಗೆ ನಮ್ಮ ಟಾರ್ಗೆಟ್ ಇರೋದು ಉಗ್ರರ ಇನ್ಫ್ರಾಸ್ಟ್ರಕ್ಚರ್ ವಿನಃ ಪಾಕಿಸ್ತಾನದ ಮಿಲಿಟರಿ ಅಲ್ಲ. ಜೊತೆಗೆ ಅವರು ದಾಳಿಯನ್ನ ಮಾಡಿದ್ರೆ ಅದಕ್ಕೆ ಉತ್ತರವನ್ನ ಕೂಡ ಕೊಡ್ತೀವಿ ಅಂತೇಳಿ ಮತ್ತೊಮ್ಮೆ ಸಂದೇಶವನ್ನ ಕೊಟ್ಟಿದ್ದಾರೆ. ಓವರ್ ಆಲ್ ಇವತ್ತಿನ ಪ್ರೆಸ್ ಮೀಟ್ ನ ವಿಚಾರವಾಗಿ ಮಾಹಿತಿಯನ್ನ ಕೊಡೋದಾದ್ರೆ ರಂಜಿತ್. ನೋಡಿ ನಾಗೇಂದ್ರ ಬಾಬು, ಇವತ್ತು ಪಾಕಿಸ್ತಾನ ಭಾರತದ ಮೇಲೆ ಪ್ರತಿದಾಳಿಯನ್ನ ಮಾಡಬೇಕು ಅಂತೇಳಿ ಹವಣಿಸ್ತಾನೇ ಇದೆ. ಭಾರತ ಕೊಟ್ಟಂತ ಏಟಿನಿಂದಾಗಿ ಈಗ ಪಾಕಿಸ್ತಾನ ವಿಲ ಒದ್ದಾಡ್ತಾ ಇದೆ. ಈ ಕಾರಣದಿಂದ ಪಾಕಿಸ್ತಾನದ ಸೇನೆ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದೇಶದ ಗಡಿಯಲ್ಲಿ, ಭಾರತದ ಗಡಿಯಲ್ಲಿ ಈಗ ದಾಳಿ ಮಾಡ್ತಾ ಇದೆ. 15 ಜನ ಸಾವನ್ನಪ್ಪಿದ್ದಾರೆ ಪಾಕಿಸ್ತಾನದ ಸೇನೆಯ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಮಾಡಿದಂತ ದಾಳಿಗೆ. ಇದೆಲ್ಲದರ ಕುರಿತಾಗಿ ಭಾರತ ಪ್ರತಿದಾಳಿಯನ್ನ ಮಾಡೋದಕ್ಕೆ ಸನ್ನದ್ಧವಾಗಿದೆ. ಅದ್ರ ಜೊತೆಗೆ ಪಾಕಿಸ್ತಾನದ ಮುಖವಾಡವನ್ನ ಇವತ್ತು ವಿದೇಶಾಂಗ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಎಲ್ಲವನ್ನು ಕೂಡ ಎಳೆಯಾಗಿ ತೆರೆದಿಟ್ಟಿದ್ದಾರೆ. ಭಾರತ ಏನ್ ಮಾಡಿತ್ತು, ಪಾಕಿಸ್ತಾನ ಏನ್ ಮಾಡ್ತು. ಇನ್ನು ಸಿಖ್ ಸಮುದಾಯವನ್ನ ಗುರಿಯಾಗಿಸಿ ಪಾಕಿಸ್ತಾನ ದಾಳಿಯನ್ನ ಮಾಡೋದಕ್ಕೆ ಯತ್ನಿಸಿತ್ತು. ಪಹಲ್ಗಾಮ್ ದಾಳಿಯಲ್ಲಿ ಟಿಆರ್ಎಫ್ನ ಕೈವಾಡ ಇಲ್ಲ ಅಂತ ಅಂದ್ರು. ಉಗ್ರರೊಂದಿಗಿನ ಪಾಕಿಸ್ತಾನದ ಸಂಬಂಧ ಈಗ ಜಗತ್ತಿನ ಮುಂದೆ ಬಯಲಾಗಿದೆ. ಉಗ್ರರ ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನದ ಸೇನೆ ಕೂಡ ಭಾಗಿಯಾಗಿದೆ. ಅಂತ್ಯ ಸಂಸ್ಕಾರದ ಫೋಟೋವನ್ನ ಕೂಡ ವಿಕ್ರಮ್ ಮಿಸ್ರಿ ಅವರು ಇದೇ ಸಂದರ್ಭದಲ್ಲಿ ಪ್ರದರ್ಶನ ಕೂಡ ಮಾಡಿದ್ರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಸಿಖ್ಖರನ್ನ ಟಾರ್ಗೆಟ್ ಮಾಡಿರೋ ವಿಚಾರ,
ಪಾಕಿಸ್ತಾನ 15 ನಗರಗಳನ್ನ ಟಾರ್ಗೆಟ್ ಮಾಡಿದ್ದು ಅದು ಫೇಲ್ಯೂರ್ ಆಗಿದ್ದ ವಿಚಾರ. ಜೊತೆಗೆ ನಮ್ಮ ಟಾರ್ಗೆಟ್ ಇರೋದು ಉಗ್ರರ ಇನ್ಫ್ರಾಸ್ಟ್ರಕ್ಚರ್ ವಿನಃ ಪಾಕಿಸ್ತಾನದ ಮಿಲಿಟರಿ ಅಲ್ಲ. ಜೊತೆಗೆ ಅವರು ದಾಳಿಯನ್ನ ಮಾಡಿದ್ರೆ ಅದಕ್ಕೆ ಉತ್ತರವನ್ನ ಕೂಡ ಕೊಡ್ತೀವಿ ಅಂತೇಳಿ ಮತ್ತೊಮ್ಮೆ ಸಂದೇಶವನ್ನ ಕೊಟ್ಟಿದ್ದಾರೆ. ಓವರ್ ಆಲ್ ಇವತ್ತಿನ ಪ್ರೆಸ್ ಮೀಟ್ ನ ವಿಚಾರವಾಗಿ ಮಾಹಿತಿಯನ್ನ ಕೊಡೋದಾದ್ರೆ ರಂಜಿತ್, ನೋಡಿ ನಾಗೇಂದ್ರ ಬಾಬು, ಇವತ್ತು ಪಾಕಿಸ್ತಾನ ಭಾರತದ ಮೇಲೆ ಪ್ರತಿದಾಳಿಯನ್ನ ಮಾಡಬೇಕು ಅಂತೇಳಿ ಹವಣಿಸ್ತಾನೇ ಇದೆ. ಭಾರತ ಕೊಟ್ಟಂತ ಏಟಿನಿಂದಾಗಿ ಈಗ ಪಾಕಿಸ್ತಾನ ವಿಲ ಒದ್ದಾಡ್ತಾ ಇದೆ. ಈ ಕಾರಣದಿಂದ ಪಾಕಿಸ್ತಾನದ ಸೇನೆ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದೇಶದ ಭಾರತದ ಗಡಿಯಲ್ಲಿ ಈಗ ದಾಳಿ ಮಾಡ್ತಾ ಇದೆ. 15 ಜನ ಸಾವನ್ನಪ್ಪಿದ್ದಾರೆ ಪಾಕಿಸ್ತಾನದ ಸೇನೆಯ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಮಾಡಿದಂತ ದಾಳಿಗೆ. ಇದೆಲ್ಲದರ ಕುರಿತಾಗಿ ಭಾರತ ಪ್ರತಿದಾಳಿಯನ್ನ ಮಾಡೋದಕ್ಕೆ ಸನ್ನದ್ಧವಾಗಿದೆ. ಅದ್ರ ಜೊತೆಗೆ ಪಾಕಿಸ್ತಾನದ ಮುಖವಾಡವನ್ನ ಇವತ್ತು ವಿದೇಶಾಂಗ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರು ಎಲ್ಲವನ್ನು ಕೂಡ ಎಳೆಯಾಗಿ ತೆರೆದಿಟ್ಟಿದ್ದಾರೆ. ಭಾರತ ಏನ್ ಮಾಡಿತ್ತು, ಪಾಕಿಸ್ತಾನ ಏನ್ ಮಾಡ್ತು. ಇನ್ನು ಸಿಖ್ ಸಮುದಾಯವನ್ನ ಗುರಿಯಾಗಿಸಿ ಪಾಕಿಸ್ತಾನ ದಾಳಿಯನ್ನ ಮಾಡೋದಕ್ಕೆ ಯತ್ನಿಸಿತ್ತು. ಪಹಲ್ಗಾಮ್ ದಾಳಿಯಲ್ಲಿ ಟಿಆರ್ಎಫ್ನ ಕೈವಾಡ ಇಲ್ಲ ಅಂತ ಅಂದ್ರು. ಉಗ್ರರೊಂದಿಗಿನ ಪಾಕಿಸ್ತಾನದ ಸಂಬಂಧ ಈಗ ಜಗತ್ತಿನ ಮುಂದೆ ಬಯಲಾಗಿದೆ. ಉಗ್ರರ ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನದ ಸೇನೆ ಕೂಡ ಭಾಗಿಯಾಗಿದೆ. ಅಂತ್ಯ ಸಂಸ್ಕಾರದ ಫೋಟೋವನ್ನ ಕೂಡ ವಿಕ್ರಮ್ ಮಿಸ್ರಿ ಅವರು ಇದೇ ಸಂದರ್ಭದಲ್ಲಿ ಪ್ರದರ್ಶನ ಕೂಡ ಮಾಡಿದ್ರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಸಿಖ್ಖರನ್ನ ಟಾರ್ಗೆಟ್ ಮಾಡಿರೋ ವಿಚಾರ, ಪಾಕಿಸ್ತಾನ 15 ನಗರಗಳನ್ನ ಟಾರ್ಗೆಟ್ ಮಾಡಿದ್ದು ಅದು ಫೇಲ್ಯೂರ್ ಆಗಿದ್ದ ವಿಚಾರ. ಜೊತೆಗೆ ನಮ್ಮ ಟಾರ್ಗೆಟ್ ಇರೋದು ಉಗ್ರರ ಇನ್ಫ್ರಾಸ್ಟ್ರಕ್ಚರ್ ವಿನಃ ಪಾಕಿಸ್ತಾನದ ಮಿಲಿಟರಿ ಅಲ್ಲ. ಜೊತೆಗೆ ಅವರು ದಾಳಿಯನ್ನ ಮಾಡಿದ್ರೆ ಅದಕ್ಕೆ ಉತ್ತರವನ್ನ ಕೂಡ ಕೊಡ್ತೀವಿ ಅಂತೇಳಿ ಮತ್ತೊಮ್ಮೆ ಸಂದೇಶವನ್ನ ಕೊಟ್ಟಿದ್ದಾರೆ. ಓವರ್ ಆಲ್ ಇವತ್ತಿನ ಪ್ರೆಸ್ ಮೀಟ್ ನ ವಿಚಾರವಾಗಿ ಮಾಹಿತಿಯನ್ನ ಕೊಡೋದಾದ್ರೆ ರಂಜಿತ್, ನೋಡಿ ನಾಗೇಂದ್ರ ಬಾಬು, ಇವತ್ತು ಪಾಕಿಸ್ತಾನ ಭಾರತದ ಮೇಲೆ ಪ್ರತಿದಾಳಿಯನ್ನ ಮಾಡಬೇಕು ಅಂತೇಳಿ ಹವಣಿಸ್ತಾನೇ ಇದೆ. ಭಾರತ ಕೊಟ್ಟಂತ ಏಟಿನಿಂದಾಗಿ ಈಗ ಪಾಕಿಸ್ತಾನ ವಿಲ ಒದ್ದಾಡ್ತಾ ಇದೆ. ಈ ಕಾರಣದಿಂದ ಪಾಕಿಸ್ತಾನದ ಸೇನೆ ನಾಗರಿಕರನ್ನ ಗುರಿಯಾಗಿಸಿಕೊಂಡು ದೇಶದ ಭಾರತದ ಗಡಿಯಲ್ಲಿ ಈಗ ದಾಳಿ ಮಾಡ್ತಾ ಇದೆ. 15 ಜನ ಸಾವನ್ನಪ್ಪಿದ್ದಾರೆ ಪಾಕಿಸ್ತಾನದ ಸೇನೆಯ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಮಾಡಿದಂತ ದಾಳಿಗೆ. ಇದೆಲ್ಲದರ ಕುರಿತಾಗಿ ಭಾರತ ಪ್ರತಿದಾಳಿಯನ್ನ ಮಾಡೋದಕ್ಕೆ ಸನ್ನದ್ಧವಾಗಿದೆ. ಅದ್ರ ಜೊತೆಗೆ ಪಾಕಿಸ್ತಾನದ ಮುಖವಾಡವನ್ನ ಇವತ್ತು ವಿದೇಶಾಂಗ ಸಚಿವಾಲಯದ ಸುದ್ದಿಗೋಷ್ಠಿಯಲ್ಲಿ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಅವರು ಎಲ್ಲವನ್ನು ಕೂಡ ಎಳೆಯಾಗಿ ತೆರೆದಿಟ್ಟಿದ್ದಾರೆ. ಭಾರತ ಏನ್ ಮಾಡಿತ್ತು, ಪಾಕಿಸ್ತಾನ ಏನ್ ಮಾಡ್ತು.